ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಟಡೀಸ್ ಆನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪೇಪರ್ ಸಾಲ್ವ್ ಮಾಡ್ತಿರೋದು ದಟ್ ಈಸ್ ಎಚ್ ಕೆ ಸಿ ಟಿ ಐ ಎಚ್ ಕೆ ಪೇಪರ್ನ ಇಂಗ್ಲೀಷ್ ಪಾರ್ಟಲ್ಲಿ 35 ಕ್ವಶನ್ಸ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಿಸ್ ಈಸ್ ಕ್ಲಾಸ್ ನಂಬರ್ 8. ಇನ್ನು ಯಾರು ನಾವು ಕ್ವಶನ್ ಪೇಪರ್ ಸೀರೀಸ್ ಏನು ಮಾಡಿದ್ದೀವಿ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಇದೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಕ್ಲಾಸಸ್. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರೀಡ್ ದ ಫಾಲೋಯಿಂಗ್ ಕ್ವಶನ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಕ್ವಶನ್ ನಂಬರ್ 66 ಆ್ಯಂಡ್ 67. ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಏನಿದೆ ಪ್ಯಾಸೇಜು? ದ ಲಾಂಗ್ ಸ್ಟ್ಯಾಂಡಿಂಗ್ ಐಡಿಯಾ ದಟ್ ಲ್ಯಾಂಗ್ವೇಜ್ ಈಸ್ ಅ ಟೂಲ್ ಆಫ್ ಅ ಕಮ್ಯುನಿಕೇಷನ್ ಡಸ್ ನಾಟ್ ಹ್ಯಾವ್ ಎನಿ ಕಾಂಟೆಂಪರರಿ ರಿಲೆವೆನ್ಸ್ because many modern theories of a linguistic philosophy have argued against this notion of a language as merely a medium of exchange of ideas and thoughts between a people. Instead, these modern theories of a language say that language does not just represent the reality, rather it also plays a significant part in creating a reality. According to this, language not only help us share our thoughts and ideas but also create our thoughts and ideas. This shift in a linguistic notion has been one of the prominent motives behind the modern philosophical evolutions. ಏನು ಕೇಳಿದರೆ ಕ್ವಶನು 66. ಮಾಡರ್ನ್ ಲಿಂಗ್ವಿಸ್ಟಿಕ್ ಥಿಯರೀಸ್ ಆರ್ಗ್ಯೂ ದ್ಯಾಟ್. ಮಾಡರ್ನ್ ಲಿಂಗ್ವಿಸ್ಟಿಕ್ ಥಿಯರೀಸ್ ಏನು ಆರ್ಗ್ಯೂ ಮಾಡುತ್ತೆ? ಲ್ಯಾಂಗ್ವೇಜ್ ಈಸ್ ಅ ಟೂಲ್ ಆಫ್ ಅ ಕಮ್ಯುನಿಕೇಷನ್. ಲ್ಯಾಂಗ್ವೇಜ್ ಈಸ್ ಅ ಮೀಡಿಯಮ್ ಆಫ್ exchange of our ideas and thoughts. Language just represent a reality. Language plays a role in creating reality. ಅಂದರೆ ಮಾಡರ್ನ್ ಲಿಂಗ್ವಿಸ್ಟಿಕ್ ಥಿಯರಿ ಏನು ಆರ್ಗ್ಯೂ ಮಾಡುತ್ತೆ ಅಂದರೆ, ಇಟ್ ಈಸ್ argued that against this notion a medium of exchange of ideas and thoughts. ಸೊ ಯಾವುದಾಗುತ್ತೆ? ಆಪ್ಷನ್ 2. ವಾಟ್ ಈಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಐಡಿಯಾ? ಪ್ಯಾಸೇಜಲ್ಲಿ ಲಾಂಗ್ ಸ್ಟ್ಯಾಂಡ್ ಐಡಿಯಾ ಅಂದರೆ ಏನು? ಲಾಂಗ್ ಸ್ಟ್ಯಾಂಡ್ ಐಡಿಯಾ ದಟ್ ಲ್ಯಾಂಗ್ವೇಜ್ ಈಸ್ ಅ ಟೂಲ್ ಆಫ್ ಅ ಕಮ್ಯುನಿಕೇಷನ್. ಏನಿದೆ? ಲಾಂಗ್ ಸ್ಟ್ಯಾಂಡಿಂಗ್ ಐಡಿಯಾ ಈಸ್ ಅ ಲ್ಯಾಂಗ್ವೇಜ್ ಈಸ್ ಅ ಟೂಲ್ ಆಫ್ ಅ ಕಮ್ಯುನಿಕೇಷನ್. ಸೊ 67ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಚೂಸ್ ದ ಸಿನಾನಿಮ್ ಆಫ್ ಅ ಗಿವನ್ ಅಂಡರ್ಲೈನ್ ವರ್ಡ್. ಸಿನಾನಿಮ್ ಕೇಳಿದ್ದಾರೆ. ಈವನ್ ದ ಗ್ರೇಟೆಸ್ಟ್ ಫುಟ್ಬಾಲರ್ ಆಫ್ ಆಲ್ ಟೈಮ್ ವಾಸ್ ಒನ್ಸ್ ಅ ನೌಸ್. ಏನಿದ್ರದ್ದು? ನೌಸ್ ಅಂದರೆ ಇಟ್ ಈಸ್ ಅ ಹೊಸಬ, ಆರಂಭಿಕ, ಬಿಗಿನರ್ ಅಂತ ಕರಿತೀವಲ್ಲ, ಅದನ್ನು ನಾವು ನೌಸ್ ಅಂತ ಕರಿತೀವಿ, ಬಿಗಿನರ್. ಸೊ ಅಚೀವರ್ ಅಂದರೆ ಏನು? ಅಂದರೆ ಸಾಧಕ. ಬಿಗಿನರ್ ಅಂದರೆ ಹೊಸಬ. ನೆಕ್ಸ್ಟ್ ಪ್ರೊಫೆಷ್ನಲ್ ಅಂದರೆ ವೃತ್ತಿಪರ. ಟ್ರೈನರ್ ಅಂದರೆ ಕೋಚ್ ಅಂತ ಕರಿತೀವಿ. ಸೊ ಸಿನಾನಿಮ್ ಯಾವುದಾಗುತ್ತೆ? ನಾವಿಸ್ ಅಂತಂದರೆ ಏನಂದರೆ ಬಿಗಿನರ್. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಆಪ್ಷನ್ ಬಿಗಿನರ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. One of my friend who works in a university is really a erudite. ಏನಿದೆ ಎರುಡಿಕ್ಟ್ ಅಂದರೆ? ಪಂಡಿತ, ವಿದ್ವಾಂಸ ಅಂತ ಕರಿತೀವಲ್ಲ, ಅದ್ರ ಮೀನಿಂಗ್ ಬರುತ್ತೆ. ಅದ್ರದ್ದು ಸಿನಾನಿಮ್ ಕೇಳಿದ್ದಾರೆ. ಫ್ರೆಂಡ್ಲಿ ಅಂದರೆ ಸ್ನೇಹ ಭಾವ. ಮಿಸರ್ಲಿ ಅಂತಂದರೆ ಜಿಪುಣ. ಲವ್ಲಿ ಅಂತಂದರೆ ಸುಂದರ. ಸ್ಕಾಲರ್ಲಿ ಅಂದರೆ ವಿದ್ವಾಂಸ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎರಡಿಟ್ ಅಂತಂದ್ರೇನು? ವಿದ್ವಾಂಸ. ಸ್ಕಾಲರ್ಲಿ ಇಸ್ ದ ಸಿನಾನಿಮ್. ಟು ಆನ್ಸರ್ ಕ್ವಶನ್ ನಂಬರ್ 70 to 71 ಚೂಸ್ ದ ಆ್ಯಂಟೋನಿಮ್ ಕೇಳಿದ್ದಾರೆ. ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಟಿಮಿಡ್ ಅಂತಂದ್ರೇನು? ಅಂಜುಬುರುಕ, ಹೆದರಿಕೆ ಅಂತ ಬರುತ್ತೆ ಟಿಮಿಡ್ ಅಂದರೆ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಕೇಳಿದ್ದಾರೆ. ಜಂಟಲ್ ಅಂದ್ರೇನು? ಸೌಮ್ಯ, ಕೈಂಡ್. ಟಯರ್ಡ್ ಅಂದರೆ ಸುಸ್ತು. ಬ್ರೇವ್ ಅಂದರೆ ಕರೇಜಿಯಸ್ ಅಂದರೆ ಧೈರ್ಯಶಾಲಿ. ಸ್ನಿಕರ್ ಅಂತಂದರೆ ಗೇಲಿ ಮಾಡುವುದು ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಬರುತ್ತೆ? ಟಿಮಿಡ್ ಅಂದರೆ ಹೆದರುವುದು ಅಂದರೆ ಅಂಜುಬುರುಕ ಅಂತ ಬರುತ್ತೆ. ಇದಕ್ಕೆ ಅಪೋಸಿಟ್ ಅಂದರೆ ಧೈರ್ಯಶಾಲಿ, ಬ್ರೇವ್ ಅಂತ ಬರುತ್ತೆ. ಸೊ ಆಪ್ಷನ್ ಕರೆಕ್ಟ್ ಯಾವುದು? ಆಪ್ಷನ್ 3. ದಿಸ್ ಈಸ್ ಅ ಡೆರ್ತ್ ಆಫ್ ಅ ಹ್ಯೂಮನ್ ರಿಸೋರ್ಸಸ್ ಟು ವರ್ಕ್ ಇನ್ ಅ ಸೋಷಿಯಲ್ ಸೆಕ್ಟರ್ ಇನ್ ಇಂಡಿಯಾ. ಸೊ ಇದ್ರದ್ದು ಮೀನಿಂಗ್ ಏನು ಬರುತ್ತೆ? ಡರ್ತಿಗೆ ಅಂದರೆ ಕೊರತೆ, ಲ್ಯಾಕ್ ಅಂತ ಮೀನಿಂಗ್ ಬರುತ್ತೆ. ಏನು? ಕೊರತೆ, ಲ್ಯಾಕ್ ಆಫ್ ಅಂತೀವಲ್ಲ ಅದು. ಸೊ
ಇದಕ್ಕೆ ಅಪೋಸಿಟ್ ವರ್ಡ್ ಕೇಳಿದೆ. ಅಬುಡೆನ್ಸ್ ಅಂತಂದ್ರೆ ಏನು ಅಂದರೆ ಸಮೃದ್ಧಿ, ಹೆಚ್ಚು. ಶಾರ್ಟೇಜ್ ಅಂತಂದರೆ ಕೊರತೆ, ಸ್ಕೇರ್ಸಿಟಿ. ಫೆಮಿನ್ ಅಂತಂದ್ರೆ ಏನು ಬರಗಾಲ. ಆಬ್ಸೆನ್ಸ್ ಅಂದರೆ ಏನು ಅನುಪಸ್ಥಿತಿ. ಸೊ ಡೆರ್ತ್ ಅಂದರೆ ಏನಂತ ಹೇಳಿದೆ, ಲ್ಯಾಕ್ ಆಫ್ ಅಂದರೆ ಕೊರತೆ. ಇದಕ್ಕೂ ಅಪೋಸಿಟ್ ಮೀನಿಂಗ್ ಕೇಳಿದ್ದಾರೆ. ಅಪೋಸಿಟ್ ಮೀನಿಂಗ್ ಏನಾಗುತ್ತೆ? ಅಪೋಸಿಟ್ ಮೀನಿಂಗು ಯಾವುದಾಗುತ್ತೆ? ಅಬುಡೆನ್ಸ್ ಅಂದರೆ ಹೆಚ್ಚು, ಸಮೃದ್ಧಿಯಾಗಿ ಅಂತ ಅಂದರೆ ಬಹಳ. ಇದು ಸ್ಕೇರ್ಸಿಟಿ, ಇದು ಹೆಚ್ಚಾಗಿದೆ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಕ್ವಶನ್ ನಂಬರ್ 72 to 73 ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಯೂಸ್ ದ ರೈಟ್ ಪ್ರಿಫಿಕ್ಸ್ನ ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ. ಗಣೇಶ್ ವಾಸ್ ಡ್ಯಾಶ್ ವಿಲ್ಲಿಂಗ್ ಟು ಟೇಕ್ ಅಪ್ ಅ ಮೆಡಿಕಲ್ ಕೋರ್ಸ್ ಫಾರ್ ಹಿಸ್ ಹೈಯರ್ ಸ್ಟಡೀಸ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ವಿಲ್ಲಿಂಗ್, ಇನ್ ವಿಲ್ಲಿಂಗ್, ಮಿಸ್ ವಿಲ್ಲಿಂಗ್, ಡಿಸ್ ವಿಲ್ಲಿಂಗ್, ಅನ್ವಿಲ್ಲಿಂಗ್. ಇಲ್ಲಿ ನಿಮಗೆ ಕ್ಲೂ ಕೊಟ್ಟಿದ್ದಾರೆ. ಏನು? ಬೀಯಿಂಗ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ಆರ್ ನಾಟ್ ಹ್ಯಾವಿಂಗ್ ಅ ಲೈಕಿಂಗ್ ಟು ಡೂ ಅ ಕೋರ್ಸ್ ಅಂದರೆ ಯಾವ್ದು ಬರುತ್ತೆ? ಅನ್ವಿಲ್ಲಿಂಗ್. ಯಾವ್ದು ಕರೆಕ್ಟ್ ಆಗುತ್ತೆ? ಅನ್ವಿಲ್ಲಿಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4, ಅನ್ವಿಲ್ಲಿಂಗ್. The investigation report said that the mob was fixed and dash mobile at the time of a raid. ಸೊ ಯಾವುದು ಪ್ರಿಪೋಸಿಷನ್ ಅಂದರೆ ಪ್ರಿಫಿಕ್ಸ್ ಬರುತ್ತೆ? ಡಿಸ್, ಇಮ್, ಇರ್, ಎಕ್ಸ್. ದ ಮಾಬ್ ವಾಸ್ ನಾಟ್ ಇನ್ ಅ ಮೂಮೆಂಟ್ ಟು ಇಂಡ್ಲ್ಯೂಜ್ ಇನ್ ಎನಿ ರಿಡ್. ಸೊ ಯಾವ್ದು ಬರುತ್ತೆ? ಇಟ್ ಈಸ್ ಅ ಇಮ್ ಮೊಬೈಲ್ ಅಟ್ ದ ಟೈಮ್ ಆಫ್ ಅ ರಿಡ್. ಸೊ 73ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಕ್ವಶನ್ ನಂಬರ್ 74 ಕಂಟೈನ್ಸ್ ಆನ್ ಎ ಪ್ಯಾರಾಗ್ರಾಫ್ ಆಫ್ ಅ 6 ಸೆಂಟೆನ್ಸ್. ದ ಫಸ್ಟ್ ಆ್ಯಂಡ್ ದ 6 ಸೆಂಟೆನ್ಸ್ ಆರ್ ಗಿವನ್ ಅಂದರೆ PQRS ಕೇಳಿದ್ದಾರೆ. ಏನಾಗುತ್ತೆ? ಏನಿದೆ? ದ ಹೈವೇ ವಾಸ್ ಸೋ ಬ್ಯಾಡ್ಲಿ ಡ್ಯಾಮೇಜ್ಡ್ ದಟ್ ಆಕ್ಸಿಡೆಂಟ್ಸ್ ಹ್ಯಾವ್ ಬಿಕಮ್ ಅ ಕಾಮನ್. ದೇರ್ ವರ್ ಅದರ್ ಹೆಲ್ತ್ ಇಶ್ಯೂಸ್. ಪೀಪಲ್ ಹ್ಯಾಡ್ ನೋ ಆಲ್ಟರ್ನೇಟಿವ್ ಅದರ್ ದೆನ್ ಟೇಕಿಂಗ್ ಆನ್ ಎಕ್ಸ್ಟ್ರೀಮ್ ಸ್ಟೆಪ್. People suffered from a back pain, especially the regular commuters. Journey on a highway was rough. Under the leadership of some senior citizens, they collectively blocked the road and staged a tram. Repeated requests and complaints fell on a deaf ears. This made a news at a state level and authorities rushed to the scene. ಯಾವುದು ಫಸ್ಟ್ ಬರುತ್ತೆ? ಫಸ್ಟ್ ಏನು ಕೊಟ್ಟಿದ್ದಾರೆ? 1 ಏನು ಕೊಟ್ಟಿದ್ದಾರೆ? ದ ಹೈವೇ ವಾಸ್ ಸೋ ಬ್ಯಾಡ್ಲಿ ಡ್ಯಾಮೇಜ್ ಆ್ಯಂಡ್ ದಟ್ ಆಕ್ಸಿಡೆಂಟ್ ಹ್ಯಾಡ್ ಬಿಕಮ್ ಕಾಮನ್. ದೇರ್ ವರ್ ಅದರ್ ಹೆಲ್ತ್ ಇಶ್ಯೂ ಅಂದರೆ ಡ್ಯಾಮೇಜ್ ರೋಡ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇದು ಏನು ಮಾಡುತ್ತೆ? ಫಸ್ಟ್ ಏನು ಹೇಳಿದರೆ ನಾನು ನೌನ್ ಅಥವಾ ಪ್ರೊನೌನ್ ಯಾವುದಿದೆ? ಇಲ್ಲಿ 2 ಪೀಪಲ್ ಇದೆ. ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಇಲ್ಲಿ ಆಕ್ಸಿಡೆಂಟ್, ರೋಡು ಡ್ಯಾಮೇಜ್ ಆಗಿ. ಇದರಿಂದ ಏನು ಆಗಿದೆ? ಪೀಪಲ್ ಹ್ಯಾಡ್ ನೋ ಆಲ್ಟರ್ನೇಟಿವ್ ಅಥವಾ ಪೀಪಲ್ ಸಫರ್ಡ್ ಫ್ರಮ್ ಅ ಬ್ಯಾಕ್ ಪೇನ್. ಎದರಿಂದ ಬ್ಯಾಕ್ ಪೇನ್ ಬರುತ್ತೆ ಪೀಪಲ್ಗೆ ಅಂದರೆ ಡ್ಯಾಮೇಜ್ ರೋಡ್ಸಿಂದ. ಸೊ ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಕ್ಯೂ ಬರುತ್ತೆ. ಫಸ್ಟ್ ಕ್ಯೂ ಬರೋ ಆಪ್ಷನ್ ಯಾವುದಿದೆ? ಆಪ್ಷನ್ 1. ಇವೆಲ್ಲ ಹೆಲ್ಮೆಟ್ ಆದವು. ಉಳಿದಿರೋ ಆಪ್ಷನ್ ಯಾವುದು? 1. ಪೀಪಲ್ ಸಫರ್ಡ್ ಫ್ರಮ್ ಅ ಬ್ಯಾಕ್ ಪೇನ್ ಎಸ್ಪೆಷಲಿ ದ ರೆಗ್ಯುಲರ್ ಕಮ್ಯೂಟರ್ಸ್ ಜರ್ನಿ ಆನ್ ದ ಹೈವೇ ವಾಸ್ ರಫ್. ನೆಕ್ಸ್ಟ್ ಪಿ ಫಾಲೋಸ್ ಅ ಎಸ್. ಇದು 1, ಇದು 2. ಇದೇನಾಯಿತು? ರಿಪೀಟ್ ಆಯಿತು. ರಿಪೀಟೆಡ್ ರಿಕ್ವೆಸ್ಟ್ ಆ್ಯಂಡ್ ಕಂಪ್ಲೇಂಟ್ಸ್ ಫೆಲ್ ಆನ್ ಅ ಡಫ್. ನೆಕ್ಸ್ಟು 3 ಯಾವ್ದು ಬರುತ್ತೆ? ಪೀಪಲ್ ಹ್ಯಾಡ್ ನೋ ಆಲ್ಟರ್ನೇಟಿವ್ ಅದರ್ ದೆನ್ ಟೇಕಿಂಗ್ ಆ್ಯನ್ ಎಕ್ಸ್ಟ್ರೀಮ್ ಸ್ಟೆಪ್. ಅಂದರೆ ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟರು ಅದನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ. ಪೀಪಲ್ ಹ್ಯಾವ್ ಏನು ದಾರಿ ಇಲ್ಲದೆ ಅವನು ಏನು ಮಾಡಿದರು? ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡು. ಏನದು ಸ್ಟೆಪ್ಪು ಅಂತಂದರೆ ಪಿ ಫಾಲೋಸ್ ಆರ್. ಅಂಡರ್ ದ ಲೀಡರ್ಶಿಪ್ ಆಫ್ ಸಮ್ ಸೀನಿಯರ್ ಸಿಟಿಸನ್ ದೇ ಕಲೆಕ್ಟಿವ್ಲಿ ಬ್ಲಾಕ್ಡ್ ದ ರೋಡ್ ಆ್ಯಂಡ್ ಸ್ಟೇಜ್ಡ್ ಅಂದರೆ ಏನು ಮಾಡಿದ್ರು? ಅವರು ರೋಡ್ನ ಬ್ಲಾಕ್ ಮಾಡಿದರು. ಸೊ ದೀಸ್ ಮೇಡ್ ಅ ನ್ಯೂಸ್ ಅಟ್ ದ ಸ್ಟೇಟ್ ಲೆವೆಲ್ ಆ್ಯಂಡ್ ಅಥಾರಿಟೀಸ್ ರಶ್ ಟು ದ ಸೀನ್. ಅರ್ಥ ಆಯ್ತಲ್ಲ? ಫಸ್ಟು ಕ್ಯೂ, ಎಸ್, ಪಿ, ಆರ್. ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಫ್ರಮ್ ದ ಆಪ್ಷನ್ ಗಿವನ್. ದೇ ವಾಕ್ಡ್ ಡ್ಯಾಶ್ ದ ಸೀಶೋರ್. ಏನಾಗುತ್ತೆ? ದೇ ವಾಕ್ಡ್ ಇನ್ ಸೀಶೋರ್, ಬಿಸೈಡ್, ಆಫ್, ಇಂಟು ಅಂದರೆ ಯಾವುದಾಗುತ್ತೆ? ಇಟ್ ಈಸ್ ಅ ಬಿಸೈಡ್. ದೇ ವಾಕ್ಡ್ ಬಿಸೈಡ್ ದ ಸೀಶೋರ್ ಅಂದರೆ ಪಕ್ಕದಲ್ಲಿ. ಸೀಶೋರ್ ಪಕ್ಕದಲ್ಲಿನೇ ಅವರು ಹೋದರು ಅಂತ ಮೀನಿಂಗ್ ಬರುತ್ತೆ. ಕ್ವಶನ್ ನಂಬರ್ 76 to 77 ಅಂಡರ್ಲೈನ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೊಟ್ಟಿದ್ದಾರೆ. ಟು ಟೇಕ್ ಟು ಒನ್ಸ್ ಹೀಲ್ಸ್ ಈಸ್ ಕಾಮನ್ ಫಾರ್ ದ ಥೀವ್ಸ್ ವೆನ್ ದೇ ಸಿ ಅ ಪೊಲೀಸ್. ಏನಿದು ಟು ಟೇಕ್ ಅ ಒನ್ಸ್ ಹೀಲ್ಸ್ ಅಂತಂದರೆ ಏನು ಮೀನಿಂಗ್ ಬರುತ್ತೆ? ರನ್ ಅವೇ ಅಂದರೆ ನೋಡಿದ ತಕ್ಷಣ ಓಡೋಗೋದು, ರನ್ ಅವೇ ಅಂತ ಬರುತ್ತೆ. ಏನಾಯಿತು? ದೇ ರನ್ ಅವೇ ಫಾರ್ ದ
ಈಸ್ ಕಾಮನ್ ಫಾರ್ ದ ಥೀವ್ಸ್ ವೆನ್ ದೇ ಸಿ ಪೊಲೀಸ್ ನೋಡಿದ ತಕ್ಷಣ ಥೀವ್ಸಿಗೇನು ಕಾಮನ್ ಯಾವುದು ಓಡೋಗೋದು. ಸೊ ಯಾವುದು ಕರೆಕ್ಟ್ ಮೀನಿಂಗ್ ಬರುತ್ತೆ? ಇಟ್ ಈಸ್ ಕಾಮನ್ ಫಾರ್ ದ ಥೀವ್ಸ್ ಟು ರನ್ ಅವೇ ಫ್ರಮ್ ದ ಪ್ಲೇಸ್ ವೆನ್ ದೇ ಸಿ ಪೊಲೀಸ್. ಇಟ್ ಈಸ್ ಕಾಮನ್ ಫಾರ್ ದ ಥೀವ್ಸ್ ಟು ಹೈಡ್ ವೆನ್ ದೇ ಸಿ ಪೊಲೀಸ್. ಇಟ್ ಈಸ್ ಕಾಮನ್ ಫಾರ್ ದ ಥೀವ್ಸ್ ಟು assault when they see police. It is common for the police to arrest thieves when they see robbers. ಯಾವುದು ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಆಪ್ಷನ್ 1. ಇಟ್ ಈಸ್ ಕಾಮನ್ ಫಾರ್ ದ ಥೀವ್ಸ್ ಟು ರನ್ ಅವೇ. ಟು ಟೇಕ್ ಟು ಒನ್ ಹೀಲ್ಸ್ ಅಂದರೆ ಏನಂದೆ ನಾನು? ರನ್ ಅವೇ ಅಂತ ಹೇಳಿದೆ. ಇಟ್ ಈಸ್ ಕಾಮನ್ ಫಾರ್ ದ ಥೀವ್ಸ್ ಟು ರನ್ ಅವೇ ಫ್ರಮ್ ದ ಪ್ಲೇಸ್ ವೆನ್ ದೇ ಸಿ ಪೊಲೀಸ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. The environmental movement progressed by leaps and bounds in the second half of its journey. ಏನಿದು ಬೈ ದ ಲೀಪ್ಸ್ ಆ್ಯಂಡ್ ದ ಬೌಂಡ್ಸ್ ಅಂದರೆ ಫಾಸ್ಟ್ ಪ್ರೋಗ್ರೆಸ್, ವೆರಿ ಫಾಸ್ಟಾಗಿ ಆಗೋದು ಅಂತ ಮೀನಿಂಗ್ ಬರುತ್ತೆ. ವೆರಿ ಫಾಸ್ಟ್ ಅಂದರೆ ಪ್ರೋಗ್ರೆಸ್ಸು ಫಾಸ್ಟಾಗಿ ಆಗೋದು. ಯಾವುದು ಬರುತ್ತೆ? ಯಾವ ಆಪ್ಷನ್ ಬರುತ್ತೆ ಅಂದರೆ ದ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಪ್ರೋಗ್ರೆಸ್ಡ್ ವೆರಿ ಸ್ಲೋ ಇನ್ ದ ಸೆಕೆಂಡ್ ಹಾಫ್ ಆಫ್ ಇಟ್ಸ್ ಜರ್ನಿ. ದ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಪ್ರೋಗ್ರೆಸ್ಡ್ ವೆರಿ ಫಾಸ್ಟ್ ಇನ್ ದ ಸೆಕೆಂಡ್ ಹಾಫ್ ಆಫ್ ಇಟ್ಸ್ ಜರ್ನಿ. ದ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಪ್ರೋಗ್ರೆಸ್ಡ್ ವೆಂಟ್ ಇನ್ ದ ರಾಂಗ್ ಡೈರೆಕ್ಷನ್ ಇನ್ ದ ಸೆಕೆಂಡ್ ಹಾಫ್ ಆಫ್ ಇಟ್ಸ್ ಜರ್ನಿ. ದ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಪ್ರೋಗ್ರೆಸ್ಡ್ ಏಮ್ಲೆಸ್ಲಿ ಇನ್ ದ ಸೆಕೆಂಡ್ ಹಾಫ್ ಆಫ್ ಇಟ್ಸ್ ಜರ್ನಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ವೆರಿ ಫಾಸ್ಟ್ ಎಲ್ಲಿದೆ? ಆಪ್ಷನ್ 2. The environmental movement progressed very fast in the second half of its journey. ಅರ್ಥ ಆಯ್ತಲ್ಲ? ಬೈ ಲೀಪ್ಸ್ ಆ್ಯಂಡ್ ದ ಬರ್ಡ್ಸ್ ಅಂದರೆ ವೆರಿ ಫಾಸ್ಟ್. ಕ್ವಶನ್ 78 ಏನು ಕೇಳಿದ್ದಾರೆ? ಫ್ರೇಸಸ್ ಕೊಟ್ಟಿದ್ದಾರೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಬಿಯೋಮಾನ್ ಏನಿದು? ಇದ್ರ ಮೀನಿಂಗ್ ಏನು ಬರುತ್ತೆ? ಇಟ್ ಈಸ್ ಅ ದುಃಖಿಸುವುದು ಅಂತ ಬರುತ್ತೆ. ಏನು ಮೀನಿಂಗ್ ಬರುತ್ತೆ? ಬಿಯೋಮಾನ್ ಅಂತಂದರೆ ದುಃಖಿಸುವುದು, ಅಳುವುದು ಅಂತ ಬರುತ್ತೆ. ನೆಕ್ಸ್ಟು ಲಿಮೆಂಟ್ ಏನಿದ್ರದ್ದು ಮೀನಿಂಗ್ ಅಂದರೆ ಕೊರಗುವುದು. ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದೆ. ಸೂತ್ ಅಂತಂದರೆ ಏನು ಬರುತ್ತೆ? ಸಮಾಧಾನ ಮಾಡುವುದು. ಡಿನೌನ್ಸ್ ಅಂದರೆ ಖಂಡಿಸುವುದು. ಲೋತ್ ಅಂತಂದ್ರೇನು? ಅಸಹ್ಯ ಪಡುವುದು. ಸೊ ಯಾವುದು ಕರೆಕ್ಟ್ ಆಪ್ಷನ್ ಆಗುತ್ತೆ? ಬಿಮೋನ್ ಅಂತಂದ್ರೇನು? ದುಃಖಿಸುವುದು, ಅಳುವುದು ಅಂತ ಬರುತ್ತೆ. ಲೆಮೆಂಟ್ ಅಂತಂದರೆ ಕೊರಗುವುದು. ಸೊ ಯಾವುದು ಕರೆಕ್ಟ್ ಆಪ್ಷನ್ ಆಗುತ್ತೆ? ಆಪ್ಷನ್ 1. ಇದು ಫಾಲೋಯಿಂಗ್ ಕ್ವಶನ್ ನಂಬರ್ 79 ಸೆಂಟೆನ್ಸ್ ಹ್ಯಾವ್ ಬೀನ್ ಗಿವನ್ ಇನ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್. ಅಂದರೆ ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ, ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ವಾಟ್ ಡಿಡ್ ಹಿ ಬ್ರೇಕ್? ವಾಟ್ ಈಸ್ ಬೀಯಿಂಗ್ ಬ್ರೋಕನ್ ಬೈ ಹಿಮ್? ವಾಟ್ ವರ್ ಬ್ರೋಕನ್ ಬೈ ಹಿಮ್? ವಾಟ್ ವಾಸ್ ಬ್ರೋಕನ್ ಬೈ ಹಿಮ್? ವಾಟ್ ಹ್ಯಾಸ್ ಬ್ರೋಕನ್ ಹಿಮ್? ಯಾವ್ದು ಬರುತ್ತೆ? ವಾಟ್ ಡಿಡ್ ಹಿ ಬ್ರೇಕ್ ಅಂದರೆ ಇಲ್ಲಿ ಪಾಸ್ಟ್ ಇದೆ, ಡಿಡ್ ಬಂದಿದೆ, ಪಾಸ್ಟ್ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ವಾಸ್. ವಾಟ್ ವಾಸ್ ಬ್ರೋಕನ್ ಬೈ ಹಿಮ್. ಅರ್ಥ ಆಯ್ತಲ್ವ? ಡಿಡ್ ಇದೆ, ಪಾಸ್ಟ್ ಇದೆ. ಸೊ ವಾಟ್ ವಾಸ್ ಬ್ರೋಕನ್ ಬೈ ಹಿಮ್ ಆಗುತ್ತೆ. ಕರೆಕ್ಟ್ ಆಪ್ಷನ್ 3. ಕ್ವಶನ್ ನಂಬರ್ 80 to 82 ವರ್ಡ್ ಅಥವಾ ಫ್ರೇಸಲ್ ವರ್ಬ್ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಆಗುತ್ತೆ ಕೊಟ್ಟಿರೋ ಆಪ್ಷನ್ ಅಂತ ನೋಡಬೇಕು. ಲೇ ಆಫ್ ಏನಿದು? ಲೇ ಆಫ್ ಅಂದರೆ ಗಿವ್ ಅಪ್ ಅಂದರೆ ಸ್ಟಾಪ್. ಲೇ ಆಫ್ ಅಂದರೆ ಏನು? ಗಿವ್ ಅಪ್ ಅಥವಾ ಸ್ಟಾಪ್. ಗಿವ್ ಅಪ್ ಅಥವಾ ಸ್ಟಾಪ್ ಅಂತ ಮೀನಿಂಗ್ ಬರುತ್ತೆ. ಸ್ಟಾಪ್ ಡೂಯಿಂಗ್ ಸಮಥಿಂಗ್, ಏನು ಮಾಡ್ತಿದ್ದೀವಿ ಅದನ್ನ ನಿಲ್ಲಿಸೋದು ಅಂತ ಲೇ ಆಫ್ ಅಂದರೆ ಬರುತ್ತೆ. ರೆಟ್ರೆನ್ಸ್ ಅಂತಂದ್ರೇನು? ರೆಟ್ರೆನ್ಸ್ ಅಂದರೆ ತೆಗೆದುಹಾಕುವುದು ಅಂತ ಮೀನಿಂಗ್ ಬರುತ್ತೆ. ರಿಕ್ರೂಟ್ ಅಂತಂದ್ರೇನು? ನೇಮಕಾತಿ ಮಾಡುವುದು. ಪ್ರಮೋಟ್ ಅಂದರೆ ಎಂಕರೇಜ್ಮೆಂಟ್. ಡಿಮೋಟ್ ಅಂದರೆ ರೆಡ್ಯೂಸ್ ಮಾಡುವುದು ಅಂತ ಬರುತ್ತೆ. ಸೊ ಲೇ ಆಫ್ ಅಂತಂದ್ರೆ ಏನು? ಗಿವ್ ಅಪ್ ಅಂದರೆ ನಿಲ್ಲಿಸುವುದು ಅಂತ ಬರುತ್ತೆ. ರೆಟ್ರೆನ್ಸ್ ಅಂತಂದ್ರೇನು? ತೆಗೆದುಹಾಕುವುದು. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 1. ನೆಕ್ಸ್ಟ್ ಆಸ್ಟ್ರಸೈಸ್ ಏನಿದ್ರು ಮೀನಿಂಗ್? ಆಸ್ಟ್ರಸೈಸ್ ಅಂದರೆ ಬಹಿಷ್ಕರಿಸುವುದು ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ವೆಲ್ಕಮ್ ಅಂದ್ರೇನು? ಗ್ರೀಟಿಂಗ್ ಅಂದರೆ ಸ್ವಾಗತಿಸುವುದು. ಪನಿಷ್ ಅಂದರೆ ಶಿಕ್ಷಿಸು. ಬನಿಷ್ ಅಂತಂದ್ರೇನು? ಗಡೀಪಾರು ಮಾಡು, ನಿಷೇಧಿಸುವುದು ಅಂತ ಬರುತ್ತೆ. ಡೆಸ್ಟ್ರಾಯ್ ಅಂದರೆ ನಾಶ ಮಾಡುವುದು. ಸೊ ಆಸ್ಟ್ರಸೈಸ್ ಅಂದರೆ ಏನಂತ ಹೇಳಿದೆ? ಬಹಿಷ್ಕರಿಸುವುದು ಅಂತ ಹೇಳಿದೆ. ಸೊ ಕೊಟ್ಟಿರೋ ಆಪ್ಷನ್ ಯಾವುದಾಗುತ್ತೆ? ಬಾನಿಷ್ ಅಂತಂದ್ರೇನು? ಗಡೀಪಾರು, ನಿಷೇಧಿಸುವುದು ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಮೇಕ್ ಡೂ ಏನಿದು? ಮೇಕ್ ಡೂ ಅಂದರೆ ಮಾಡು ಅಂತ ಬರುತ್ತೆ. ಮೇಕ್ ಡೂ ಅಂದರೆ ಮಾಡುವುದು, ಮಾಡು ಅಂತ ಮೀನಿಂಗ್ ಬರುತ್ತೆ. ಸೊ ಅಡ್ಜುಕೇಟ್ ಅಂತಂದ್ರೇನು? ತೀರ್ಮಾನಿಸು. ಅಡ್ಜಸ್ಟ್ ಅಂದ್ರೇನು?
ಸರಿಪಡಿಸುವುದು, ಮಾಡಿಫೈ. ಅಡ್ಮಾನಿಷ್ ಅಂತಂದ್ರೇನು, ಎಚ್ಚರಿಸುವುದು, ನೆನಪಿಸುವುದು. ಅಡ್ಮಿನಿಸ್ಟರ್ ಅಂದರೆ ಆಡಳಿತ. ಸೊ ಮೇಕ್ ಡೂ ಅಂದರೆ ಮಾಡುವುದು. ನೆಕ್ಸ್ಟ್ ಅಡ್ಜಸ್ಟ್ ಅಂತಂದರೆ ಸರಿಪಡಿಸುವುದು, ಮಾಡಿಫೈ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 2. ಕ್ವಶನ್ ನಂಬರ್ 83 to 84, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಪ್ರಿಪೋಸಿಷನ್ ಕೇಳಿದ್ದಾರೆ. ದ ಸ್ಕ್ವಾರಲ್ ಈಸ್ ಸೋ ಫಿಯರ್ಲೆಸ್ ದಟ್ ಇಟ್ ಈಟ್ಸ್ ಫುಡ್ ಡ್ಯಾಶ್ ಇನ್ ಹರ್ ಹ್ಯಾಂಡ್. ಆಫ್, ಆನ್, ಆಫ್, ಫಾರ್ ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಆನ್. ದ ಸ್ಕ್ವಾರಲ್ ಈಸ್ ಸೋ ಫಿಯರ್ಲೆಸ್ ದಟ್ ಇಟ್ ಈಟ್ಸ್ ಫುಡ್ ಆನ್ ಅರ್ ಹ್ಯಾಂಡ್. ಆನ್ ಬರುತ್ತೆ, ಬಟ್ ಇಲ್ಲಿ ಎರಡು ಕೀ ಆನ್ಸರ್ ಕೊಟ್ಟಿರೋ ಪ್ರಕಾರ ಎರಡು ಕೊಟ್ಟಿದ್ರು. ಆನು ಬರುತ್ತೆ, ಆಫು ಬರುತ್ತೆ. ನೀವು ಈ ಆನ್ಸರ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆನ್ ಅಥವಾ ಆಫ್ ಅಂತ. ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಫ್ರೆಂಚ್ ಡ್ಯಾಶ್ 2 months. ಸಿನ್ಸ್ 2 months, ಫ್ರಮ್ 2 months, ಬೈ 2 months, ಇನ್ 2 months ಅಂದರೆ ಯಾವುದಾಗುತ್ತೆ? ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಫ್ರೆಂಚ್ ಸಿನ್ಸ್ 2 months. ಇಲ್ಲೇನು ಕೊಟ್ಟಿದ್ದಾರೆ? ಇನ್ ದ ಫಾಲೋಯಿಂಗ್ ಸಿಂಗುಲರ್ ಅಂಡ್ ಪ್ಲೂರಲ್ ಸೆಟ್ಸ್ ದೇರ್ ಆರ್ 2 ಕರೆಕ್ಟ್ ಸೆಟ್ಸ್. ಅಂದರೆ ಸಿಂಗುಲರ್ ಮತ್ತು ಪ್ಲೂರಲ್ ಕೊಟ್ಟಿದ್ದಾರೆ, ಯಾವ ಗ್ರೂಪ್ ಕರೆಕ್ಟ್ ಇದೆ ಅಂತ ಕೇಳಿದರೆ. ಗ್ರೂಪ್ ಎ ಕರೆಕ್ಟ್ ಇದೆನಾ? ಆ್ಯಪಲ್, ಆ್ಯಪಲ್ಸ್, ಬಾಕ್ಸ್, ಬಾಕ್ಸಸ್, ಆಕ್ಸ್, ಆಕ್ಸಸ್ ಆಗುತ್ತಾ? ನೋ. ಏನಾಗಬೇಕಿದ್ದು? ಆಕ್ಸು, ಆಕ್ಸ್ ಏನಾಗಬೇಕಿದ್ದು? ಆಕ್ಸನ್. ಸೊ ಗ್ರೂಪ್ ಎ ರಾಂಗ್ ಆಯಿತು. ಆಕ್ಸನ್ ಗ್ರೂಪ್ ಎ ರಾಂಗ್ ಆಯಿತು. ಗ್ರೂಪ್ ಬಿ ಏನಿದೆ? ಈಗಲ್, ಈಗಲ್ಸ್, ಚಿಕ್, ಚಿಕ್ಸ್, ಎಗ್, ಎಗ್ಸ್, ಶಿಪ್, ಶಿಪ್ಸ್. ಇದು ಕರೆಕ್ಟ್ ಇದೆ. ಟವರ್, ಟವರ್ಸ್, ರಿವರ್, ರಿವರ್ಸ್, ಕ್ಯಾಟಲ್ ಏನಾಗಬೇಕಿತ್ತದು? ಕ್ಯಾಟಲ್, ಕ್ಯಾಟಲ್ಸ್ ಆಗಬೇಕಾ? ಏನಾಗಬೇಕಿತ್ತದು? ಇಟ್ ಈಸ್ ಅ ಕ್ಯಾಟಲ್, ಕ್ಯಾಟಲ್ಲೇ. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಏನು ಬರುತ್ತೆ? ಕ್ಯಾಟಲ್, ಕ್ಯಾಟಲ್ಲೇ ಬರುತ್ತೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ? ಕ್ಯಾಟಲ್ಸ್ ಅಂತ ಕೊಟ್ಟಿದ್ದಾರೆ, ಅದು ರಾಂಗ್ ಆಯಿತು. ಸೊ ಗ್ರೂಪು ಸಿ ಕೂಡ ರಾಂಗ್ ಆಯಿತು. ಸೊ ಯಾವುದಾಗುತ್ತೆ? ಗ್ರೂಪ್ ಬಿ ಮತ್ತು ಡಿ. ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಇದೆ ಅಂದರೆ ಆಪ್ಷನ್ 4. ಅಂದರೆ ಬಿ ಮತ್ತು ಡಿ ಗ್ರೂಪು ಕರೆಕ್ಟ್ ಇದೆ. ಇನ್ಸ್ಟ್ರಕ್ಷನ್ ದ 4 ಅಂದರೆ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಎ ಗ್ರೂಪ್ ಆಫ್ ಫ್ರೆಂಡ್ಸ್ ಮೆಟ್ ಡ್ಯೂರಿಂಗ್ ದ ಹಾಲಿಡೇಸ್ ಆ್ಯಂಡ್ ಡಿಸೈಡೆಡ್ ಟು ಪ್ಲಾಂಟ್ ಅ ಗಾರ್ಡನ್ ಆ್ಯಂಡ್ ದೇ ವರ್ ಎಕ್ಸೈಟೆಡ್. ಪೀಪಲ್ saw the positive result of their hard work and appreciated them. They even offered help. Immediately after these activities they become confident and worked long hours joyfully. It brought alive their childhood memories of playing in the mud. All the time they kept themselves busy visiting farmers, reading books on gardening, collecting seeds and useful plants. With a few weeks, the patch of land has transformed itself into a smiling garden. Some tiny flowers had bloomed too. By the end of the holidays, their knowledge in the gardening had deepened and had given them a sense of a fulfillment, joy and a purpose. ಯಾವುದು ಫಸ್ಟ್ ಬರುತ್ತೆ? ಫಸ್ಟ್ ಏನು ಮಾತಾಡ್ತಿದ್ದಾರೆ? ಆ ಗ್ರೂಪ್ ಆಫ್ ಫ್ರೆಂಡ್ಸ್ ಮೆಟ್ ಡ್ಯೂರಿಂಗ್ ದ ಹಾಲಿಡೇಸ್. ಗ್ರೂಪ್ ಆಫ್ ಫ್ರೆಂಡ್ಸು ಮೀಟ್ ಆಗ್ತಾರೆ ಡ್ಯೂರಿಂಗ್ ಹಾಲಿಡೇಸಲ್ಲಿ. ಅವ್ರು ಏನು ಮಾಡ್ತಾರೆ? ಡಿಸೈಡೆಡ್ ಟು ಪ್ಲ್ಯಾಂಟ್ ಅ ಗಾರ್ಡನ್. ಏನು ಡಿಸೈಡ್ ಮಾಡ್ತಾರೆ? ಗಾರ್ಡನ್ನ ಪ್ಲ್ಯಾಂಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಇದಾದಮೇಲೆ ಯಾವ್ದು ಬರುತ್ತೆ? ಆಲ್ ದ ಟೈಮ್ ದೇ ಕೆಪ್ಟ್. ಅವರು ಪ್ಲ್ಯಾಂಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ ಮೇಲೆ ಏನು ಮಾಡ್ತಾರೆ? ಆಲ್ ದ ಟೈಮ್ ದೇ ಕೆಪ್ಟ್ ದೆಮ್ಸೆಲ್ಫ್ ಬ್ಯುಸಿ. ಯಾವುದಕ್ಕೆ ಬ್ಯುಸಿ ಆಗ್ತಾರೆ? ಫಾರ್ ವಿಸಿಟಿಂಗ್ ಫಾರ್ಮರ್ಸ್, ರೀಡಿಂಗ್ ಬುಕ್ಸ್ ಆನ್ ಗಾರ್ಡನಿಂಗ್ ಮಾಡಬೇಕಂದ್ರೆ ಬ್ಯುಸಿ ಆಗ್ತಾರೆ. ಯಾವುದ್ರ ಬಗ್ಗೆ? ಫಾರ್ಮರ್ಸ್ ಹತ್ರ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಮತ್ತು ಬುಕ್ಸ್ ಓದೋದಕ್ಕೆ ಗಾರ್ಡನಿಂಗ್ ಬಗ್ಗೆ, ಆ್ಯಂಡ್ ಕಲೆಕ್ಟಿಂಗ್ ಸೀಡ್ಸ್ ಆ್ಯಂಡ್ ಯೂಸ್ಫುಲ್ ಪ್ಲ್ಯಾಂಟ್ಸ್. ಸೊ ಫಸ್ಟ್ ಆರ್ ಬರೋದು ಎಲ್ಲಿದೆ? ಆಪ್ಷನ್ 1 ಮತ್ತು 4 ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಆಲ್ ದ ಟೈಮ್ ದೇ ಕೆಪ್ಟ್ ದೆಮ್ಸೆಲ್ಫ್ ಬಿಸಿ ವಿಸಿಟಿಂಗ್ ಫಾರ್ಮರ್ಸ್, ರೀಡಿಂಗ್ ಬುಕ್ಸ್ ಆನ್ ಗಾರ್ಡನಿಂಗ್, ಕಲೆಕ್ಟಿಂಗ್ ಸೀಡ್ಸ್ ಆ್ಯಂಡ್ ಯೂಸ್ಫುಲ್ ಪ್ಲ್ಯಾಂಟ್ಸ್. ಆರ್ ಆದಮೇಲೆ ಏನು ಬರುತ್ತೆ? ಪಿ ಬರುತ್ತೆ, ಕ್ಯೂ ಬರುತ್ತಾ ಅಂತಂದರೆ ಯಾವ್ದು ಬರುತ್ತೆ? ಪಿ ಅಥವಾ ಕ್ಯೂ ಅಂತಂದರೆ ಯಾವ್ದು ಬರುತ್ತೆ ನೋಡಿ? ಕ್ಯೂ ಏನಿದೆ? ಇಮಿಡಿಯೇಟ್ಲಿ ಆಫ್ಟರ್ ದೀಸ್ ಆ್ಯಕ್ಟಿವಿಟೀಸ್ ದೇ ಬಿಕಮ್ ಅ ಕಾನ್ಫಿಡೆಂಟ್ ಆ್ಯಂಡ್ ವರ್ಕ್ಡ್ ಲಾಂಗ್ ಅವರ್ಸ್ ಜಾಯ್ಫುಲಿ. ಇದು ಬರುತ್ತಾ? ಅಥವಾ ಪಿ ಏನಿದೆ? ಪೀಪಲ್ ಸಾ ದ ಪಾಸಿಟಿವ್ ರಿಸಲ್ಟ್. ನೋ, ಅವರು ಏನು ಮಾಡಿದರು? ಫಸ್ಟು ಬ್ಯುಸಿ ಆದರು ಫಾರ್ಮರ್ಸ್ ವಿಸಿಟ್ ಮಾಡೋದ್ರಿಂದ, ಬುಕ್ಸ್ ಓದೋದ್ರಿಂದ. ಇದು ಆ್ಯಕ್ಟಿವಿಟೀಸ್. ಈ ಆ್ಯಕ್ಟಿವಿಟಿ ಏನಾಯಿತು? ಸೆಕೆಂಡು ಕ್ಯೂ ಬರುತ್ತೆ.
ಇಮಿಡಿಯೇಟ್ಲಿ ಆಫ್ಟರ್ ದೀಸ್ ಆ್ಯಕ್ಟಿವಿಟೀಸ್ ದೇ ಬಿಕಮ್ ಕಾನ್ಫಿಡೆಂಟ್. ಈ ರೀತಿ ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗೋದ್ರಿಂದ ಅವ್ರಿಗೇನು ಬಂತು, ಕಾನ್ಫಿಡೆಂಟ್ ಬಂತು. ಆ್ಯಂಡ್ ವರ್ಕ್ಡ್ ಫಾರ್ ಅ ಲಾಂಗ್ ಅವರ್ಸ್ ಜಾಯ್ಫುಲಿ. ಇಟ್ ಬ್ರಾಟ್ ಅಲೈವ್ ದೇರ್ ಚೈಲ್ಡ್ಹುಡ್ ಮೆಮೊರೀಸ್ ಆಫ್ ಪ್ಲೇಯಿಂಗ್ ಇನ್ ಅ ಮಡ್. ಇದೇನಾಯಿತು, ಅವ್ರ ಚೈಲ್ಡ್ಹುಡ್ ಮೆಮೊರಿ ಬ್ರಿಂಗ್ ಬ್ಯಾಕ್ ಮಾಡಿತು, ಪ್ಲೇಯಿಂಗ್ ಇನ್ ಅ ಮಡ್. ಸೊ ಪಿ ಫಾಲೋಸ್ ಕ್ಯೂ, ಕ್ಯೂ ಫಾಲೋಸ್ ಎಸ್. ಅಂದರೆ ವಿತಿನ್ ಅ ಫ್ಯೂ ವೀಕ್ಸ್ ಅವ್ರು ಈ ಥರ ಇನ್ವಾಲ್ವ್ ಆಗೋದ್ರಿಂದ ಏನಾಯಿತು ಅವ್ರಿಗೆ, ವಿತಿನ್ ಅ ಫ್ಯೂ ವೀಕ್ಸ್ ದ ಪ್ಯಾಚ್ ಆಫ್ ಅ ಲ್ಯಾಂಡ್ ಹ್ಯಾಡ್ ಟ್ರಾನ್ಸ್ಫಾರ್ಮ್. ಅಂದರೆ ಎಂಟಿ ಲ್ಯಾಂಡ್ ಏನಾಯಿತು, ಫಿಲ್ಡ್ ಇನ್ ಟು ಅ ಸ್ಮೈಲಿಂಗ್ ಗಾರ್ಡನ್ ಆಗಿ ಅದು ಪ್ರಿಪೇರ್ ಆಯಿತು. ಇದು 3 ವಿತ್ ಅ ಟಿನ್ನಿ ಫ್ಲವರ್ಸಿಂದ. ಸೊ ಎಸ್ ಫಾಲೋಸ್ ಅ ಪಿ. ಅಂದರೆ ಪೀಪಲ್ ಸಾ ದ, ಅವ್ರು ಇದೆಲ್ಲ ಮಾಡೋದ್ರಿಂದ ಪೀಪಲ್ ಸಾ ದ ಪಾಸಿಟಿವ್ ರಿಸಲ್ಟ್ ಆಗಿ ಅದು ಹೊರಗೆ ಬಂತು. ದೇರ್ ಹಾರ್ಡ್ ವರ್ಕ್ ಆ್ಯಂಡ್ ಪೀಪಲ್ ಅಪ್ರಿಷಿಯೇಟೆಡ್ ದೆಮ್ ಆ್ಯಂಡ್ ದೇ ಈವನ್ ಆಫರ್ಡ್ ಅ ಹೆಲ್ಪ್. ಪೀಪಲ್ ಏನು ಮಾಡಿದರು, ಅವು ಪಾಸಿಟಿವ್ ರಿಸಲ್ಟ್ ಬರೋದ್ರಿಂದ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಮತ್ತು ಜೊತೆಗೆ ಹೆಲ್ಪ್ ಮಾಡಿದರು ಅಂತ ಬರುತ್ತೆ. ಸೊ P4 ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಇಟ್ ಈಸ್ ಅ 4. Add a question tag to the given sentence. He did not buy the book. ಅಂದರೆ ಇಲ್ಲಿ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇದ್ದರೆ ನೆಗೆಟಿವ್, ನೆಗೆಟಿವ್ ಇದ್ದರೆ ಪಾಸಿಟಿವ್. ಇಲ್ಲೇನು ಕೊಟ್ಟಿದ್ದಾರೆ, ನೆಗೆಟಿವ್ ಕೊಟ್ಟಿದ್ದಾರೆ. ಹಿ ಡಿಡ್ ನಾಟ್, ನೆಗೆಟಿವ್ ಕೊಟ್ಟಿದ್ರೆ ನಾವೇನು ಮಾಡಬೇಕು, ಪಾಸಿಟಿವ್ ಫ್ರೇಮ್ ಮಾಡಬೇಕು. ಏನು ಬರುತ್ತೆ, ಡಿಡ್ ನಾಟ್ ಇದ್ದಿದ್ದು ಡಿಡ್ ಹಿ. ಏನಾಗುತ್ತೆ ಕ್ವಶನ್ ಟ್ಯಾಗು, ಡಿಡ್ ಹಿ. ಕೊಟ್ಟಿರೋ ಆಪ್ಷನ್ ಅದು ಆಪ್ಷನ್ 4. ಇನ್ ದ ಫಾಲೋಯಿಂಗ್ ಕ್ವಶನ್ 88 to 89 change the sentence into a direct and a indirect. The watchman told his wife, do not let the dog out. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ನಾಟ್ ಟು ಲೆಟ್ ದ ಡಾಗ್ ಔಟ್. ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ಟು ನೆವರ್ ಲೆಟ್ ದ ಡಾಗ್ ಔಟ್. ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ಟು ಲೀವ್ ದ ಡಾಗ್ ಔಟ್. ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ಟು ನಾಟ್ ಟು ಲೆಟ್ ದ ಡಾಗ್. ಯಾವುದಾಗುತ್ತೆ ಈ ಥರ, ಯಾವುದು ಡು ನಾಟ್ ಲೆಟ್ ಅಂತ ಬಂದಾಗ ನಾವೇನು ಯೂಸ್ ಮಾಡಬೇಕು, ನಾಟ್ ಟು ಅಂತ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ. ಸೊ ಎಲ್ಲಿದೆ ನಾಟ್ ಟು, ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ನಾಟ್ ಟು ಲೆಟ್ ದ ಡಾಗ್ ಔಟಾ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ನಾಟ್ ಟು ಎಲ್ಲಿದೆ, ಇಲ್ಲಿ ಇಲ್ಲ. ಆರ್ ನೆವರ್ ಇದೆ, ಇಲ್ಲಿ ನೆವರ್ ಅಂತ ಕೊಟ್ಟಿದ್ದಾರೆ. ನೋ, ಈ ಆಪ್ಷನ್ ಹೆಲ್ಮೆಟ್ ಆಯಿತು. ಟೋಲ್ಡ್ ಹಿಸ್ ವೈಫ್ ಟು ಲೀವ್, ಇದು ಕೂಡ ಹೆಲ್ಮೆಟ್ ಆಯಿತು. ಇಲ್ಲಿ ನಾಟ್ ಇದೆ, ಬಟ್ ಏನು ಯೂಸ್ ಮಾಡಿದ್ದಾರೆ, ವೈಫ್ ಟು ನಾಟ್ ಟು ಅಂತ ಇದೆ, ಇದು ಕೂಡ ಹೆಲ್ಮೆಟ್ ಆಯಿತು. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ನಾಟ್ ಟು ಲೆಟ್ ದ ಡಾಗ್ ಔಟ್. ಡೋಂಟ್ ಅಂತ ಕೊಟ್ಟಾಗ ನಾವು ಏನು ಯೂಸ್ ಮಾಡಬೇಕು, ನಾಟ್ ಟು ಅಂತ ಯೂಸ್ ಮಾಡಬೇಕು. ಶಿ ಸೆಡ್ ಐ ಹ್ಯಾವ್ ಬೀನ್ ಫಾಲೋಯಿಂಗ್ ದ ಸ್ಟಾಕ್ ಮಾರ್ಕೆಟ್ ಫಾರ್ ಅ ಲಾಂಗ್ ಟೈಮ್. ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಹ್ಯಾವ್ ಬೀನ್ ಇದ್ದರೆ ಇಂಡೈರೆಕ್ಟಲ್ಲಿ ಹ್ಯಾಡ್ ಬೀನ್ ಬರುತ್ತೆ. ಹ್ಯಾಡ್ ಬೀನ್ ಎಲ್ಲಿದೆ, ಶಿ ಸೆಡ್ ದ್ಯಾಟ್ she has been following the stock market for a long time. She said that she had been following the stock market for a long time. She said that she was following the stock market for a long time. She said that she had to follow the stock market for a long time. ಯಾವ್ದು ಕರೆಕ್ಟ್ ಆಗುತ್ತೆ, ಹ್ಯಾವ್ ಬೀನ್ ಇದ್ದರೆ ಇಂಡೈರೆಕ್ಟಲ್ಲಿ ಹ್ಯಾಡ್ ಬೀನ್ ಆಗುತ್ತೆ. ಹ್ಯಾಡ್ ಬೀನ್ ಎಲ್ಲಿದೆ, ಇಲ್ಲಿ ಇಲ್ಲ, ಇದು ಹೆಲ್ಮೆಟ್ ಆಯಿತು. ಇದು ಹ್ಯಾಸ್ ಬೀನ್ ಇದೆ, ಇದು ಅಲ್ಲ. ಇಲ್ಲಿ ಶಿ ವಾಸ್ ಇದೆ, ಅಲ್ಲ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. She said that she had been following the stock market for a long time. Question number 90 to 91 have an expression each can be replaced by a single word. One word substitution ಕೇಳಿದ್ದಾರೆ. Someone who collects coins is called. ಯಾರು ಕಾಯಿನ್ಸ್ ಕಲೆಕ್ಟ್ ಮಾಡ್ತಾರೆ ಅವ್ರನ್ನ ಏನಂತ ಕರಿತೀವಿ ನಾವು, ನ್ಯೂಮಿಸ್ಮ್ಯಾಟಿಕ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. ಅ ಪರ್ಸನ್ ಹೂ ಕಂಪ್ಲೈನ್ಸ್ ಅ ಡಿಕ್ಷನರೀಸ್ ಈಸ್ ಕಾಲ್ಡ್. ಏನಂತ ಕರಿತೀವಿ, ಲೆಕ್ಸಿಗೋಗ್ರಾಫರ್. ಅರ್ಥ ಆಯ್ತಲ್ವಾ. ಅ ಪರ್ಸನ್ ಹೂ ಕಂಪ್ಲೈನ್ಸ್ ಅ ಡಿಕ್ಷನರೀಸ್ ಈಸ್ ಕಾಲ್ಡ್ ಆಸ್ ಅ ಲೆಕ್ಸಿಗೋಗ್ರಾಫರ್. ಕ್ವಶನ್ ನಂಬರ್ 92 to 93 are based on a degrees of comparison. This man is the dash of all farmers in our place. More skilled, most skilled, skilled, much skilled. ನಾನು ಹೇಳಿದ್ದೆ ದ ಬಂದಾಗ ಏನು ಬರುತ್ತೆ ಅಂತ ಹೇಳಿದ್ದೆ, ಮೋಸ್ಟ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಎಲ್ಲಿದೆ ಮೋಸ್ಟ್ ಅಂದರೆ ಆಪ್ಷನ್ 2. ದಿಸ್ ಮ್ಯಾನ್ ಈಸ್ ದ ಮೋಸ್ಟ್ ಸ್ಕಿಲ್ಡ್ ಆಫ್ ಆಲ್ ಫಾರ್ಮರ್ಸ್ ಇನ್ ಅವರ್ ಪ್ಲೇಸ್. ಅರ್ಥ ಆಯ್ತಲ್ಲ, ದ ಬಂದಾಗ ಮೋಸ್ಟ್ ಬರುತ್ತೆ, ದ್ಯಾನ್ ಬಂದಾಗ ಮೋರ್ ಬರುತ್ತೆ. ದ ಸ್ಟೂಡೆಂಟ್ ಅಪೋಲ್ಡೆಡ್ ಡ್ಯಾಶ್ ದೆನ್ ಬಿಫೋರ್ ವೆನ್ ದ ಆ್ಯಕ್ಟರ್ ಕೇಮ್ ಆನ್ ದ ಫ್ಲೋರ್. ಲೌಡರ್, ಲೌಡೆಸ್ಟ್, ಮೋರ್ ಲೌಡೆಸ್ಟ್, ಲೌಡ್. ಯಾವ್ದು ಬರುತ್ತೆ, ದ್ಯಾನ್ ಹೇಳಿ. ದ್ಯಾನ್ ಬಂದಾಗ ಏನು ಬರುತ್ತೆ, ER ಬರುತ್ತೆ. ಮೋಸ್ಟ್ ಬಂದಾಗ EST ಬರುತ್ತೆ. ಸೊ ಇಲ್ಲೇನಿದೆ, ದ್ಯಾನ್ ಇದೆ, ER ಅಂದರೆ ಲೌಡರ್ ಅಂತ ಬರುತ್ತೆ. ಆಪ್ಷನ್ 1 is the correct. Question number 94 to 96 there are a sentence which are divided into and numbered in a 3 parts. ಅಂದರೆ ಪಾರ್ಟ್ಸ್ ಮಾಡಿದರೆ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ.
ನೈದರ್ ಗೋಕುಲ್ ನಾರ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಅಟೆಂಡೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಫ್ ದೇರ್ ಲೈಫ್. ನೋ ಎರರ್. ಯಾವ ಪಾರ್ಟಲ್ಲಿ ಎರರ್ ಇದೆ? ಯಾವ ಪಾರ್ಟಲ್ಲಿ ಎರರ್ ಇದೆ ಅಂದರೆ ಇಟ್ ಈಸ್ ಅ ನೈದರ್ ಗೋಕುಲ್. ಇಲ್ಲೇನಾದರೂ ಎರರ್ ಇದೆನಾ? ನೋ. ನಾರ್ ಈಸ್ ಫ್ರೆಂಡ್ ಹ್ಯಾವ್ ಅಟೆಂಡೆಡ್. ಸೆಕೆಂಡ್ ಪಾರ್ಟಲ್ಲಿ ಎರರ್ ಇದೆನಾ? ಎಸ್. ಎರರ್ ಎಲ್ಲಿದೆ? ಯೂಸ್ ಆಫ್ ಅ ವರ್ಬ್, ಅಂದರೆ ಯೂಸಿಂಗ್ ಆಫ್ ಅ ವರ್ಬಲ್ಲಿ ಎರರ್ ಇದೆ. ಎರರ್ ಇನ್ ದ ವರ್ಬ್ ಎಲ್ಲಿದೆ? ದ ಕರೆಕ್ಟ್ ವರ್ಬ್ ಯಾವ್ದು ಯೂಸ್ ಮಾಡಬೇಕಿತ್ತು? ಇನ್ಸ್ಟೆಡ್ ಆಫ್ ಹ್ಯಾವ್ ಅವರು ಹ್ಯಾಸ್ ಯೂಸ್ ಮಾಡಬೇಕಿತ್ತು. ಅರ್ಥ ಆಯ್ತಲ್ಲ? ಸಿಂಗ್ಯುಲರ್ ಬದಲಿ ಅವ್ರು ಏನು ಯೂಸ್ ಮಾಡಿದ್ದಾರೆ? ಪ್ಲೂರಲ್ ಹ್ಯಾವ್ ಯೂಸ್ ಮಾಡಿದ್ದಾರೆ. ಬಿಕಾಸ್ ಹ್ಯಾವ್ನ ಯೂಸ್ ಮಾಡಬಾರ್ದು, ಆ್ಯಸ್ ಯೂಸ್ ಮಾಡಬೇಕಿತ್ತು. ಏನಾಗುತ್ತೆ ಕರೆಕ್ಟ್ ಸೆಂಟೆನ್ಸ್ ಅಂದರೆ ನೈದರ್ ಗೋಕುಲ್ ನಾರ್ ಹೀಸ್ ಫ್ರೆಂಡ್ ಹ್ಯಾಸ್ ಅಟೆಂಡೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಫ್ ದ ಲೈಫ್. ಅರ್ಥ ಆಯ್ತಲ್ಲ? ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿದೆ. All the players were present at the practice session, but one of the coach was absent due to an emergency. ಎಲ್ಲಿದೆ ಎರರು? ಆಲ್ ದ ಪ್ಲೇಯರ್ಸ್ ವರ್ ಪ್ರೆಸೆಂಟ್ ಅಟ್ ದ ಪ್ರಾಕ್ಟೀಸ್ ಸೆಷನ್. ಇಲ್ಲೇನಾದರೂ ಇದೆನಾ? ಆಲ್ ದ ಏನಾದರೂ ಪ್ರಿಪೋಸಿಷನ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಯೂಸ್ ಆಫ್ ನೌನ್, ಪ್ರೊನೌನ್, ಇಲ್ಲಿ ಏನಾದರೂ ಎರರ್ ಇದೆನಾ? ಪಾರ್ಟ್ 1ಅಲ್ಲಿ? ನೋ. ಪಾರ್ಟ್ 2 ಅಲ್ಲಿ ಏನಾದರೂ ಎರರ್ ಇದೆನಾ? ಬಟ್ ಒನ್ ಆಫ್ ದ ಕೋಚ್. ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ಎರರ್ ಇದೆ. ಎಲ್ಲಿದೆ ಎರರು? ದ ಎರರ್ ಯೂಸ್ ಆಫ್ ಅ ಸಿಂಗುಲರ್ ಕೋಚ್ ವೆನ್ ಇಟ್ ಶುಡ್ ಬಿ ಕೋಚಸ್. ಅಂದರೆ ಇನ್ಸ್ಟೆಡ್ ಆಫ್ ಕೋಚ್ ಅವ್ರು ಏನು ಯೂಸ್ ಮಾಡಬೇಕಿತ್ತು? ಕೋಚಸ್. ಇದಕ್ಕೆ ಒನ್ ಆಫ್ ದ ಅಂತ ಬಂದಿದೆ, ಸೊ ಪ್ಲೂರಲ್ ಕೊಡುತ್ತೆ ಅದು. ಸೊ ಅವರು ಕೋಚಸ್ ಅಂತ ಯೂಸ್ ಮಾಡಬೇಕಿತ್ತು. ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಆಲ್ ಆಫ್ ದ ಪ್ಲೇಯರ್ಸ್ ವರ್ ಪ್ರೆಸೆಂಟ್ ಅಟ್ ದ ಪ್ರಾಕ್ಟೀಸ್ ಸೆಷನ್ ಬಟ್ ಒನ್ ಆಫ್ ದ ಕೋಚಸ್ ವಾಸ್ ಆಬ್ಸೆಂಟ್ ಡ್ಯೂ ಟು ಅನ್ ಎಮರ್ಜೆನ್ಸಿ. ಅರ್ಥ ಆಯ್ತವಲ್ಲ? ಎರರ್ ಎಲ್ಲಿದೆ? ಪಾರ್ಟ್ 2. ಕೋಚ್ ಬದಲು ಏನಾಗಬೇಕಿತ್ತು? ಕೋಚಸ್ ಆಗಬೇಕಿತ್ತು. She ran so fast that she was able to catch the running bus. ಎರರ್ ಎಲ್ಲಿದೆ? ಪಾರ್ಟ್ ಫಸ್ಟಲ್ಲಿದೆನಾ? ಶಿ ರ್ಯಾನ್ ಸೋ ಫಾಸ್ಟ್ಲಿ. ಎಸ್. ಏನಿದೆ? ಇನ್ಸ್ಟೆಡ್ ಆಫ್ ಫಾಸ್ಟ್ಲಿ ಅವ್ರು ಏನು ಯೂಸ್ ಮಾಡಬೇಕಿತ್ತು? ಫಾಸ್ಟ್. ಅರ್ಥ ಆಯ್ತಲ್ವಾ? ಶಿ ರ್ಯಾನ್ ಸೋ ಫಾಸ್ಟ್ ದಟ್ ಶಿ ವಾಸ್ ಏಬಲ್ ಟು ಕ್ಯಾಚ್ ದ ರನ್ನಿಂಗ್ ಬಸ್. ಅರ್ಥ ಆಯ್ತಲ್ಲ? ಎರರ್ ಎಲ್ಲಿದೆ? ಪಾರ್ಟ್ ಫಸ್ಟಲ್ಲಿದೆ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ರೊಫೆಷನಲ್ ಡಿಸ್ಪ್ಯಾರಿಟಿ ಈಸ್ ಎನ್ ಅ ರೀಸೆಂಟ್ ಫಿನಾಮಿನಾ ಸಮ್ ಸೆಂಚುರೀಸ್ ಅಗೋ. ಬಿಫೋರ್ ದ ಅಡ್ವೆಂಟ್ ಆಫ್ ಅ ಸೈಂಟಿಫಿಕ್ ಮಷಿನರಿ ಅಂಡ್ ಟೆಕ್ನಾಲಜಿ ಪೀಪಲ್ ಫೌಂಡ್ ಲೆಸ್ ಇನ್ಇಕ್ವಾಲಿಟಿ ಬಿಟ್ವೀನ್ ಅ ವೇರಿಯಸ್ ಜಾಬ್ಸ್. ಡ್ಯೂ ಟು ದೀಸ್ ಇನ್ವೆನ್ಷನ್ಸ್ ದ ನೋಷನ್ ದಟ್ ಮೆಂಟಲ್ ಲೇಬರ್ ಈಸ್ ಸುಪೀರಿಯರ್ ಟು ಅ ಫಿಸಿಕಲ್ ಲೇಬರ್ emerged. The privileged classes could easily take the ownership of a production industry, saying that they have the necessary managerial skills, and as a result the rest of the population ended in a pool of a physical labor. This disparity further continued to the financial sector due to the imbalance in the return between the physical and the mental labor. People with the mental skills continued to become rich and the prosperous, while the physical laborers confronted misery and poverty. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಪಿಕ್ ದ ವರ್ಡ್ ದಟ್ ಡಸ್ ನಾಟ್ ಮೀನ್ ಅ ಡಿಸ್ಪ್ಯಾರಿಟಿ. ಯಾವುದು ಡಿಸ್ಪ್ಯಾರಿಟಿಗೆ ಮೀನಿಂಗ್ ಅಲ್ಲ ಅದನ್ನ ಚೂಸ್ ಮಾಡಿ ಅಂತ ಕೇಳಿದ್ದಾರೆ. ಏನಿದು ಡಿಸ್ಪ್ಯಾರಿಟಿ ಮೀನಿಂಗ್ ಅಂದರೆ ಅಸಮಾನತೆ. ಡಿಸ್ಪ್ಯಾರಿಟಿ ಅಂದರೆ ಅನ್ಇಕ್ವಲ್, ಅಸಮಾನತೆ ಅಂತ ಬರುತ್ತೆ. ಇಕ್ವಾಲಿಟಿ ಅಂತಂದ್ರೇನು? ಸಮಾನತೆ. ಇಕ್ವಾಲಿಟಿ ಅಂದರೆ ಸಮಾನತೆ. ನೆಕ್ಸ್ಟ್ ಸೆವರಿಟಿ ಅಂತಂದರೆ ಕಠಿಣವಾದದ್ದು ಅಂತ ಬರುತ್ತೆ. ಇಂಬ್ಯಾಲೆನ್ಸ್ ಅಂತಂದರೆ ಇನ್ಇಕ್ವಾಲಿಟಿ, ಅಸಮತೋಲನ. ಅನ್ಈವನ್ ಅಂದರೆ ಸಮವಿಲ್ಲದ್ದು ಅಂತ ಬರುತ್ತೆ. ಸೊ ಇವು ಎಲ್ಲ ಏನು ಬರುತ್ತೆ? ಅನ್ಇಕ್ವಲ್, ಅಸಮತೋಲನ ಅಂತ, ಸಮಾನತೆ ಅಂತ ಬರುತ್ತೆ. ಸೊ ಈಕ್ವಾಲಿಟಿ ಅಂದ್ರೇನು? ಸಮಾನತೆ ಅಂತ ಬರುತ್ತೆ. ಸೊ ಇದು ಅಲ್ಲ, ಆಪ್ಷನ್ 1. ದ ಪ್ರಿವಿಲೇಜ್ಡ್ ಕ್ಲಾಸ್ could take the ownership of a production industries because they had the necessary managerial skills. They were also good at a physical labor. They wanted to become rich. They were physically weaker ಅಂತಂದರೆ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ the privileged class. The privileged class could easily take the ownership of a production, saying pool of a physical labor. ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 2. They were also good at a physical labor. What is the recent phenomena according to the passage? Passage ಪ್ರಕಾರ recent phenomena ಯಾವುದು? Professional disparity is the recent phenomena. So correct option ಯಾವುದು? Option 1. According to the passage, recent phenomena is the professional disparity. Fill in the blanks with the appropriate article ಕೇಳಿದರೆ. ನಂಜನಗೂಡು is dash holy place. The holy place
ಆ್ಯಂಡ್ ಎ ಝೀರೋ ಆರ್ಟಿಕಲ್. ಯಾವ ಆರ್ಟಿಕಲ್ ಬರುತ್ತೆ? ಇಟ್ ಈಸ್ ಅ ಆಪ್ಷನ್ 3. ನಂಜನಗೂಡು ಈಸ್ ಅ ಹೋಲಿ ಪ್ಲೇಸ್. ಅಂದರೆ ದ ವರ್ಡ್ ಪ್ರೊನೌನ್ಸ್ ವಿತ್ ಅ ಕಾನ್ಸೊನೆಂಟ್ ವರ್ಡ್ ಆ್ಯಂಡ್ ಇಟ್ ಬಿಗಿನ್ಸ್ ವಿತ್ ಅ ಕಾನ್ಸೊನೆಂಟ್ ಲೆಟರ್. ಸೊ ನಾವು ಆರ್ಟಿಕಲ್ ಎನ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅ CTI ಪೇಪರ್ ನಾನ್-HK. ಅರ್ಥ ಆಯ್ತವ? ಇದು 35 ಕ್ವಶನ್ಸ್ ಆಗಿರುತ್ತೆ. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.